ಅರ್ಜಿ ಹಾಕಿದರೆ ಸ್ಯಾಂಕ್ಷನ್ ಆಗಿದೆ, ಇದು ಒಂದು ಅಲ್ಲ. ಸ್ಯಾಂಕ್ಷನ್ ಆಗಿದೆ, ಅಧಿಕೃತ ಜ್ಞಾಪನೆ ಕೊಟ್ಟಿದ್ದಾರೆ, ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಅದನ್ನ ಮುಟೇಶನ್ ಮಾಡಿ ಪಾಣಿ ಮಾಡಿಲ್ಲ. ಪಾಣಿ ಮಾಡಿದರೆ ಪಾಣಿ ಆದ ನಂತರ ದುರಸ್ತಿ ಅಂದ್ರೆ ಅಳತೆ ಮಾಡಿ ವಾಂಗದಲ್ಲಿ ಹಾಕಿ ದುರಸ್ತಿ ಮಾಡಿಲ್ಲ. ದುರಸ್ತಿ ಮಾಡಿದರೆ ದುರಸ್ತಿ ದಾಖಲೆಗೆ ಸಿಕ್ಕಿಲ್ಲ. ದುರಸ್ತಿ ಮಾಡಿದರೆ ನನಗೆ ಸ್ಯಾಂಕ್ಷನ್ ಆಗಿದೆ 2 ಎಕರೆ, ದುರಸ್ತಿ ಮಾಡಿದರೆ 1 ಎಕರೆ ಅಂತ. ದುರಸ್ತಿ ಮಾಡಿದರೆ ಆದರೆ ಕ್ಯಾನ್ಸಲ್ ಆಗಿದೆ. ಇಂಥವುಗಳು ವಿಷಯಗಳು ಬರ್ತದವೆ. ಇವೆಲ್ಲವುಗಳನ್ನ ಮಾಡಬೇಕಂತೇಳಿ ಕಂದಾಯ ಇಲಾಖೆಯ ಮಾನ್ಯ ಕಂದಾಯ ಸಚಿವರು ಇದನ್ನ 1 ರಿಂದ 5 ಫಾರಂಗಳನ್ನ ತುಂಬುವಂತಹ ಮೊದಲು ಮ್ಯಾನ್ಯುವಲ್ ಮಾಡ್ತಾ ಇದ್ರು. 2007, 8, 9ರಲ್ಲಿ ಫಾರಂಗಳನ್ನ ತುಂಬುತ್ತಾ ಇದ್ರು. ಒಂದು ಜಮೀನಿನಲ್ಲಿ ಇರುವಂತಹ ಎಲ್ಲ ಸ್ಟೇಟಸ್ ಒಂದು ಹೇಳ್ಬಿಡ್ತೀವಿ. ಇದೇ ಒಂದು ನಾವು ಶಾಮಿನ ಕುತ್ಕೊಂಡ್ರೆ ಒಂದು ಜಮೀನು, ಇದು ಒಂದು 43 ಜನರಿಗೆ ಕೋಟಿ ವಾಸ ಮಾಡಿಕೊಟ್ಟಿದೆ. ಅಂದ್ರೆ 8,000 ಜನಕ್ಕೆ ನಾವು ಖಾತೆಗಳನ್ನು ರದ್ದು ಮಾಡಿಕೊಡ್ತೀವಿ ಜಿಲ್ಲೆಯಲ್ಲಿ. ಈಗ ಸರಳವಾಗಿ ತಾಲೂಕು ಹೋಬಳಿ ವೈಸ್ ಇದ್ದಾರೆ. ಕಸ್ಬಾದಲ್ಲಿ 1615, ಕಿಗ್ನಳ್ಳಿನಲ್ಲಿ 1269, ನೊಣವಿಕೆರೆಯಲ್ಲಿ 2888, ಹೊನ್ನವಳ್ಳಿನಲ್ಲಿ 2071. ಒಟ್ಟಾರೆ ಇದುವರೆಗೆ ಕಳೆದ 6 ತಿಂಗಳಲ್ಲಿ 7843 ಜನರಿಗೆ ಈ ಕೋಟಿ ಖಾತೆಗಳನ್ನು ನಾವು ಮಾಡಿಕೊಟ್ಟಿದ್ದೀವಿ. ಪ್ಲಸ್ ಈಗ ದುರಸ್ತಿ ಕಾರ್ಯ ನಡೀತಾ ಇದೆ. ಈಗ ಒಂದು ರೈತರು ಪಾಣಿ ಇರ್ತಕ್ಕಂಥವ್ರು, ಪಾಣಿಯನ್ನು ಹೊಂದಿರುವಂಥದ್ದು ತಾವು 6 ತಿಂಗಳಿಗೋ ಅಥವಾ 3 ತಿಂಗಳಿಗೋ ಅಥವಾ 1 ವರ್ಷಕ್ಕೆ ಒಂದ್ಸತಿ ಅಟ್ಲೀಸ್ಟ್ ನಿಮ್ಮ ಪಾಣಿಯ ಒಂದು ಪ್ರತಿಯನ್ನ ಇಲ್ಲಿ ಸಿಗ್ತದೆ, ಆ ಪ್ರಿಂಟ್ ಅನ್ನ ತಗೊಂಡು ಇಟ್ಕೊಳ್ಳಿ. ಮತ್ತು ಈಗ ವ್ಯೂ ಮಾಡಕ್ ಅವಕಾಶ ಇದೆ. ಪಾಣಿ ಯಾರ ಹೆಸರಲ್ಲಿದೆ ಅಂತ ವ್ಯೂ ಮಾಡಕ್ ಅವಕಾಶ ಇದೆ. ಅದನ್ನ ನೋಡ್ಕೊಳ್ಳಿ. ಯಾಕೆಂದ್ರೆ ಬದಲಾಗಬೇಕು, ಯಾರಿಗಾಗ್ಬೇಕು ಅವ್ರಿಗೆ ಆಗ್ಬೇಕು, ಹೇಗಾಗ್ಬೇಕು ಹಾಗಾಗ್ಬೇಕು. ಅದನ್ನ ಬಿಟ್ಟು ಬೇರೆ ತರ ಆಗಬಾರದು ಅನ್ನೋದಾದ್ರೆ ನನ್ನ ಹೆಸರಿನಲ್ಲಿ ನನ್ನ ದಾಖಲೆ ಇದೆಯಾ ಅನ್ನೋದನ್ನ ಒಂದ್ಸರಿ ಪರೀಕ್ಷೆ ಮಾಡ್ಕೊಳ್ಳಿ. ಒಂದು. 2ನೇ ವಿಚಾರ, ನಮ್ಮ ಪ್ರಾಣಿಗಳಲ್ಲಿ ತಾತನ ಹೆಸರಿದೆ ಅಥವಾ ತಂದೆ ಹೆಸರಿದೆ. ತಂದೆ ಮತ್ತು ತಾತ ಇಬ್ಬರೂ ಸಹ ಮೃತರಾಗಿದ್ದಾರೆ. ನಮ್ಮ ಹೆಸರಿಗೆ ನಾವು ಅದನ್ನು ಬದಲು ಮಾಡ್ಕೊಂಡಿಲ್ಲ. ಬದಲು ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಒಳ್ಳೇದಾಗುತ್ತೆ. ಯಾಕೆ ಒಳ್ಳೇದಾಗುತ್ತೆ ಅಂದ್ರೆ ಸರ್ಕಾರದ ಯೋಜನೆಗಳು, ಬೇರೆ ಬೇರೆ ಕೇಂದ್ರ ಸರ್ಕಾರದ ಯೋಜನೆ ಆಗಲಿ, ರಾಜ್ಯ ಸರ್ಕಾರದ ಯೋಜನೆಗಳಾಗಲಿ, ಸಬ್ಸಿಡಿ ಆಗಲಿ, ಇಂಥವೆಲ್ಲ ಅನುಕೂಲ ಆಗ್ತದೆ ಅನ್ನುವಂಥದ್ದು ತಮ್ಮೆಲ್ಲರ ಗಮನಕ್ಕೆ ಇರಬೇಕು. ಈಗ ಈ ಕೋಟಿ ಆಂದೋಲನ ನಡೀತಾ ಇದೆ. ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮ ಆಡಳಿತಾಧಿಕಾರಿಗಳು ನಿಮ್ಮಲ್ಲಿ ಬಂದು ಯಾರ್ಯಾರದ್ದು ಪೌತಿ ಆಗಿದೆ ಅನ್ನೋದು ನಮ್ಮ ಲಿಸ್ಟ್ ಇದೆ, ಗ್ರಾಮವಾರು ಲಿಸ್ಟ್ ಇದೆ. ಯಾವ ಸರ್ವೆ ನಂಬರ್ನಲ್ಲಿ ಪೌತಿದಾರ ಇದ್ದಾನೆ, ಅವರಿಗೆ ಪ್ರತಿ ವಾಸದಾರನ ಹೇಗೆ ತರಬೇಕು ಅನ್ನೋದು ಮಾಹಿತಿ ನಮ್ಮಲ್ಲಿ ಗ್ರಾಮವಾರು ಸರ್ವೆ ನಂಬರ್ ವಾರಿದೆ. ಅದನ್ನ ನಾವು ಈ ನಮ್ಮ ಗ್ರಾಮಾಡಳಿತಾಧಿಕಾರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ಸುಮಾರು 20-30 ವರ್ಷದ ಮುಂಚೆ ಒಂದು ಮರಣ ಪ್ರಮಾಣ ಪತ್ರ ಇಲ್ಲ, ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕಂದ್ರೂ ನಾವು ಈಗ ಸರಳೀಕರಣಗೊಳಿಸಿ ಅವರು ವಂಶವೃಕ್ಷ ಹಾಕ್ತಕ್ಕಂಥದ್ದು ಮತ್ತು ಅಫಿಡವಿಟ್ ಕೊಡ್ತಕ್ಕಂಥದ್ದು, ಅದನ್ನ ಆಮೇಲೆ ಅಫಿಡವಿಟ್ ಕೊಟ್ಟು ಯಾರನ್ನೋ ಸೇರಿಸ್ಕೊಂಡು ಯಾರನ್ನೋ ಬಿಟ್ಕೊಂಡು ಆ ತರ ಮಾಡಕ್ಕಾಗಲ್ಲ. ಹಂಗ್ ಮಾಡಿದ್ರು ಸಹ ಅದಕ್ಕೂ ಸಹ ಯಾರು ತಪ್ಪು ಮಾಹಿತಿ ಕೊಟ್ಟು ಸರ್ಕಾರಕ್ಕೆ ಅವ್ರ ಹೆಸರು ಖಾತೆ ಬಂದ್ ಮಾಡ್ಕೊಳ್ತಾರೆ, ಯಾರನ್ನೋ ಬಿಟ್ಟು ಮಾಡಿಕೊಂಡಿದ್ದಾರೆ, ಅಂತಹ ಸಂದರ್ಭದಲ್ಲಿ ಅವರೇ ಜವಾಬ್ದಾರಿ ಆಗ್ತಾರೆ ಅನ್ನೋದನ್ನ ತಗೊಂಡು ಮರಣ ಪ್ರಮಾಣ ಪತ್ರ ಎಲ್ಲಿದ್ರು ಸಹ ನಾವು ಬೇರೆ ದಾಖಲೆಗಳು ಅಫಿಡವಿಟ್ಗಳು ತಗೊಂಡ್ಬಿಟ್ಟು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ಸರಳೀಕರಣ ಮಾಡಿದ್ದಾರೆ. ಯಾಕೆಂದ್ರೆ ಖಾತೆ ಬದಲಾಗಬೇಕು ಅಂತ. ಯಾವುದೇ ಹೆಣ್ಮಕ್ಳನ್ನ ಸೇರಿಸಲ್ಲ ಅಂತ ಒಂದು ಜನ ಹೇಳ್ತಾರೆ, ಹೆಣ್ಮಕ್ಳು ಮದುವೆ ಮಾಡಿಕೊಟ್ಟಿದ್ದೀವಿ ಅಂತಾರೆ. ಹಕ್ಕು ಇರುವಂತದ್ದು, ಕೊಡುವಂಥದ್ದು ಆ ಕುಟುಂಬಕ್ಕೆ ಸಂಬಂಧಪಟ್ಟದ್ದು, ಆ ಕುಟುಂಬದ ವಂಶಕ್ಕೆ ಸೇರಿರೋದ್ರಿಂದ ಅದನ್ನ ತಾವೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನ ಮುಂದೆ ಬೋರ್ಗು ಮಾಡ್ಕೋಬಾರದು, ಗೊಂದಲಕ್ಕೆ ಅವಕಾಶ ಆಗದಂಗೆ ಆ ಕುಟುಂಬದವರೇ ಅದನ್ನ ಕೂತ್ಕೊಂಡು ಮಾತಾಡ್ಕೊಂಡು ಅದನ್ನ ಏನ್ ಮಾಡ್ಬೇಕು, ವಿಲೇವಾರಿ ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪೌತಿ ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ಇವರ ಅಧ್ಯಕ್ಷತೆಯಲ್ಲಿ ತಿಪಟೂರು ತಾಲೂಕಿನಲ್ಲಿ ಈ ತಾಲೂಕು ಕೇಂದ್ರದಲ್ಲಿ ಜನಸಂಪರ್ಕ ಸಭೆ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬರಬೇಕಾಗಿತ್ತು. ಅವರು ರಜೆಯಲ್ಲಿದ್ದರಿಂದ ಈಗಾಗಲೇ ಘೋಷಣೆ ಆಗಿರುವಂತಹ ಈ ಜನಸಂಪರ್ಕ ಸಭೆ ಮುಂದೂಡೋದು ಬೇಡ ಅಂತ ಹೇಳಿಬಿಟ್ಟು ಜನರ ಹಿತದೃಷ್ಟಿಯಿಂದ, ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಈ ಸಭೆಯನ್ನು ಇಲ್ಲಿ
ಮಾಡಿದ್ವಿ. ನಿನ್ನೆ ದಿವಸ ಒಂದು ಸಲ ತುರುವೇಕೆರೆಯಲ್ಲಿ ನಾನೇ ಹೋಗಿದ್ದೆ. ನಾವು ಅಲ್ಲಿ ಸಭೆಯನ್ನು ನಡೆಸಿ ಮಾವನಕೆರೆಯಲ್ಲಿ ಸಭೆ ನಡೆಸಿ ಬಂದ್ವಿ. ಇದು ಇವತ್ತು ನಡೆಸ್ತಿರುವಂಥ ತಾಲೂಕು ಜನಸಂಪರ್ಕ ಸಭೆ 9ನೇ ತಾಲೂಕಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಆಲೋಚನೆ ಮಾಡಿ ಎಲ್ಲ ತಾಲೂಕು ಕೇಂದ್ರಗಳಿಗೆ ಹೋಗಬೇಕು. PHC ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೋಗಬೇಕು. ಅಲ್ಲಿ ನಾವು ಅದನ್ನ ಕಾನ್ಸೆಪ್ಟ್ ಇರಲಿಲ್ಲ. ನಮ್ಮದು ನಾಡ ಕಚೇರಿಗೆ ಹೋಗಿ ನಾಡ ಕಚೇರಿ ನೋಡ್ಕೊಂಡು ಬರ್ಬೋದಾಯಿತು. ಆದರೆ ರಿಮೋಟ್ ಅಂದರೆ ತುಂಬ ತಾಲೂಕಿನ ಕೊನೆಯ ಗ್ರಾಮ ಭಾಗದ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ಅಲ್ಲಿಯ ವ್ಯವಸ್ಥೆ ಏನು ಅಂತ ಅನ್ನೋದು ನೋಡಿ ಅಲ್ಲಿಯ ಭಾಗದ ಜನರದ್ದು ಸಮಸ್ಯೆಗಳನ್ನು ಕೇಳಿ ಆಮೇಲೆ ತಾಲೂಕು ಕೇಂದ್ರದಲ್ಲಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಏನು ಸೆಷನ್ ಸ್ಟಾರ್ಟ್ ಆಯಿತು ಆ ಸಂದರ್ಭದಲ್ಲಿ ಏಕಗವಾಕ್ಷಿಯಾದಂಥ ಒಂದು ಏಕಗವಾಕ್ಷಿ ಯೋಜನೆ ಒಂದು ಏನಂದ್ರೆ ಎಲ್ಲರೂ ಒಂದೇ ಕಡೆ ಸಿಗ್ತಾ ಇದ್ದೀವಿ. ಎಲ್ಲ ಕೆಲವರು ಅಧಿಕಾರಿಗಳ ಹತ್ರ ಹೋಗ್ತೀರಿ, ಅಧಿಕಾರಿಗಳು ಸಿಕ್ಕರೆ ನಿಮ್ಮ ಸಮಸ್ಯೆ ಹೇಳ್ತಿದ್ದೀರಿ. ನಿಮ್ಮ ಸಮಸ್ಯೆ ಹೇಳ್ಕೊಳ್ಳುವಂಥದ್ದು ಅದು ಸಮಸ್ಯೆ ಹೇಳ್ಕೊಂಡ್ರೂ ಬಗೆಹರಿಲಿಲ್ಲ ಅಂದರೆ ಅಂತಿಮವಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿಗಳು ಅದಕ್ಕೆ ಎಲ್ಲ ಇಲಾಖೆಗಳು ನಿರ್ದೇಶನ ಕೊಡುವ ಅಧಿಕಾರ ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿಗಳಿಗೆ ಇರುತ್ತೆ. ಅವ್ರ ಕೆಳಗಡೆ ಅವರಿಗೆ ಸಹಾಯಕವಾಗಿ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಉಪವಿಭಾಗದ ದಂಡಾಧಿಕಾರಿಗಳು ತಹಸೀಲ್ದಾರ್ AC ಇದ್ದಾರೆ. ಅವರು 3 ತಾಲೂಕು ವ್ಯಾಪ್ತಿಗೆ ಬರ್ತಾರೆ. ಅವರು ಸಹ ಒಂದು ಕಾನೂನು ಸುವ್ಯವಸ್ಥೆ ಆಗ್ಬೋದು ಅಥವಾ ಕಂದಾಯ ಇಲಾಖೆ ಆಗ್ಬೋದು ಅಥವಾ ಅವ್ರಿಗೆ ವ್ಯಾಪ್ತಿಗೆ ಬರಲ್ಲ ಅನ್ನೋಂಥ ವಿಚಾರನೇ ಇಲ್ಲ. ಜಿಲ್ಲಾಧಿಕಾರಿಗಳು ಇಡೀ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳು ಸಹ ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಒಂದು ಅಧಿಕಾರ ಸರ್ಕಾರ ಅವರಿಗೆ ಕೊಟ್ಟಿರ್ತದೆ. ಅವರಿಗೆ ಬೇರೆ ಎಲ್ಲ ಇಲಾಖೆಗೆ ನಿರ್ದೇಶನ ಕೊಡುವಂಥ ಅಧಿಕಾರ ಇರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಿರುವಂತಹ ಈ ಒಂದು ಜನಸ್ಪಂದನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಸಮಸ್ಯೆಗಳನ್ನ ಹೇಳಿಕೊಳ್ಳೋರು ಇದೀರ. ಆಮೇಲೆ ಇನ್ನೊಂದಷ್ಟು ಜನ ಬೇರೆ ಸಾರ್ವಜನಿಕರನ್ನು ಭಾಗವಹಿಸಿದ ಈ ಒಂದು ಕಾರ್ಯಕ್ರಮ ಇನ್ನೂ ಮುಂದುವರಿತದೆ. ಮುಂದಿನ ದಿನಗಳಲ್ಲೂ ನಡೆಸ್ಕೊಂಡು ಬರ್ತೀವಿ ಅಂತ ಹೇಳಿ ಜಿಲ್ಲಾಡಳಿತದ ಪರವಾಗಿ ನಾನು ತಮ್ಮೆಲ್ಲರಿಗೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ರೈತಾಪಿ ವರ್ಗದಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ.